ಭಾರತ್ ಎಲೆಕ್ಟ್ರಿಸಿಟಿ ಶೃಂಗದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ವಿದ್ಯುತ್ ಸಚಿವರ ಸಭೆ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ದೆಹಲಿಯಲ್ಲಿಂದು ನಡೆಯಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮನೋಹರ್ ಲಾಲ್, ಇಂಧನ ಮೂಲಸೌಕರ್ಯ ಸೃಷ್ಟಿಸುವುದು, ಗ್ರಿಡ್ಗಳ ನವೀಕರಣ, ಬಲವರ್ಧನೆ, ಇಂಧನ ಪರಿವರ್ತನೆಯ ಗುರಿಗಳೊಂದಿಗೆ ಮುಂದುವರಿಯಲು ರಾಷ್ಟ್ರೀಯ ಮತ್ತು ರಾಜ್ಯ ನೀತಿಗಳನ್ನು ರೂಪಿಸುವ ಕಡೆಗೆ ಗಮನ ಹರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ 2047ಕ್ಕೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಪೂರಕವಾಗಿ ದೇಶದ ವಿದ್ಯುತ್ ರೂಪಾಂತರ, ಗ್ರಿಡ್ ಯೋಜನೆ, ಉದ್ದೇಶಿತ ಸುಧಾರಣೆಗಳ ಕುರಿತು ಚರ್ಚಿಸಲಾಗಿದೆ. ಇತ್ತೀಚೆಗೆ ವಿತರಣಾ ವ್ಯವಸ್ಥೆಯ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಭಾರತ್ ಎಲೆಕ್ಟ್ರಿಸಿಟಿ ಶೃಂಗಸಭೆಯ ಸಂದರ್ಭದಲ್ಲಿ ಕಿರ್ಗಿಸ್ತಾನದ ಇಂಧನ ಸಚಿವ ತೆಲೈಬೆಕ್ ಇಬ್ರೇವ್ ಅವರೊಂದಿಗೆ ಸಚಿವ ಮನೋಹರ್ ಲಾಲ್ ಚರ್ಚೆ ನಡೆಸಿದರು. ಈ ವೇಳೆ ಭಾರತ ಮತ್ತು ಕಿರ್ಗಿಸ್ತಾನದ ನಡುವೆ ಇಂಧನ ವಲಯದಲ್ಲಿ ಸಹಕಾರ, ಜಲವಿದ್ಯುತ್ ಯೋಜನೆಯಲ್ಲಿನ ಅವಕಾಶ, ಅಪರೂಪದ ಖನಿಜಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾರಿಷಸ್ನ ಇಂಧನ ಸಚಿವ ಪ್ಯಾಟ್ರಿಕ್ ಗೆರ್ವೈಸ್ ಅಸಿರ್ವಾಡೆನ್ ಅವರೊಂದಿಗೆ ಸಚಿವ ಮನೋಹರ್ ಲಾಲ್ ಸಮಾಲೋಚಿಸಿದರು. ಈ ವೇಳೆ ಉಭಯ ದೇಶಗಳ ನಡುವೆ ಇಂಧನ ಉತ್ಪಾದನೆ, ವಿತರಣೆ, ಗ್ರಿಡ್ ನಿರ್ವಹಣೆ, ಇಂಧನ ಭದ್ರತೆ, ದಕ್ಷತೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ತಜಕಿಸ್ತಾನದ ಇಂಧನ ಸಚಿವ ದಲೇರ್ ಜುಮಾ ಶೊಫಾಕೇರ್ ಅವರೊಂದಿಗೂ ಉಭಯ ದೇಶಗಳ ಇಂಧನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಚಿವ ಮನೋಹರ್ ಲಾಲ್ ಚರ್ಚಿಸಿದರು.